ಆತ್ಮೀಯರೇ, SATS MDM ಪೇಜ್ನಲ್ಲಿ ಅಂದರೆ ನಮ್ಮ ಶಾಲೆಯ ಒಂದು ಬಿಸಿಯೂಟದ ಅಡುಗೆ ಸಿಬ್ಬಂದಿಯವರನ್ನು ನಾವು ನೇಮಕ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಅಡುಗೆ ಸಿಬ್ಬಂದಿಯವರ ಒಂದು ಡೀಟೇಲ್ಸನ್ನು SATS MDM ವೆಬ್ ಪೇಜ್ನಲ್ಲಿ ಯಾವ ರೀತಿ ನಾವು ಆ್ಯಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿಕೊಂಡು ಇಲ್ಲಿ ಅಡ್ರೆಸ್ನಲ್ಲಿ SATS MDM ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ಲಿ SATS ಲಾಗಿನ್ ಕ್ಲಿಕ್ ಮಾಡಿ ನಂತರ ನಿಮಗೆ ಬರ್ತಕ್ಕಂಥ ಲಾಗಿನ್ ಪೇಜಲ್ಲಿ ಯೂಸರ್ ನೇಮ್ನಲ್ಲಿ ನಿಮ್ಮ ಶಾಲೆಯ ಒಂದು SATSನ ಯೂಸರ್ ನೇಮ್ ಕೊಡಿ. ಪಾಸ್ವರ್ಡ್ನಲ್ಲಿ ನೀವು STS ಲಾಗಿನ್ಗೆ ಸೆಟ್ ಮಾಡಿಕೊಂಡಿರೋ ಪಾಸ್ವರ್ಡ್ ಕೊಡಿ. ಕ್ಯಾಪ್ಚಾವನ್ನು ಈ ಸ್ಥಳದಲ್ಲಿ ಟೈಪ್ ಮಾಡಿ ಮತ್ತು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಆದಮೇಲೆ ಬರ್ತಕ್ಕಂಥ ಒಂದು ಹೋಮ್ ಪೇಜಲ್ಲಿ ನೋಡಬಹುದು. ಇಲ್ಲಿ ಎಡಗಡೆ ಏನಿದೆ 3 ಮೆನು ಗೆರೆಗಳಿವೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಈ ಒಂದು ಮೆನುಗಳಲ್ಲಿ ಇಲ್ಲಿ ನೋಡ್ತಾ ಬನ್ನಿ. ಇಲ್ಲಿ CCH ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ CCH ಎಂಟ್ರಿ ಅಂತ ಮೊದಲನೇ ಒಂದು ಆಪ್ಷನ್ ಕ್ಲಿಕ್ ಮಾಡಿ CCH ಎಂಟ್ರಿ ಪೇಜಿಗೆ ಬರ್ತೀರಿ. ಇದರಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಈ CCH ಒಂದು ಪೇಜ್ ಡೀಟೇಲ್ಸ್ ಎಂಟ್ರಿ ಮಾಡ್ತಕ್ಕಂಥ ಪೇಜ್ ಬರ್ತದೆ. ಇಲ್ಲಿ ರೆಸಿಪಿಯೆಂಟ್ ಐಡಿಯಲ್ಲಿ ನೀವು ಹೊಸದಾಗಿ ನೇಮಕ ಮಾಡಿಕೊಂಡಿರ್ತಕ್ಕಂಥ ಅಡುಗೆ ಸಿಬ್ಬಂದಿಯವರ ರೆಸಿಪಿಯೆಂಟ್ ಐಡಿಯನ್ನು ಕ್ರಿಯೇಟ್ ಮಾಡಿ. ಈ ರೆಸಿಪಿಯೆಂಟ್ ಐಡಿಯನ್ನು ADMDM ಆಫೀಸ್ನಲ್ಲಿ ನಿಮಗೆ ಅವರು ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ. ನಂತರ ಇಲ್ಲಿ ಸ್ಟ್ಯಾಪ್ ಟೈಪ್ ಸೈಡ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹೆಡ್ ಕುಕ್, ಅಸಿಸ್ಟೆಂಟ್ ಕುಕ್ ಅಂತ ಇರ್ತದೆ. ಇಲ್ಲಿ ಸ್ಟ್ಯಾಪ್ ಟೈಪನ್ನು ಅಂದರೆ ನೀವು ಹೆಡ್ ಕುಕ್ ತಗೊಂಡಿದ್ದರೆ ಹೆಡ್ ಕುಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಸಿಸ್ಟೆಂಟ್ ಕುಕ್ಕನ್ನು ತಗೊಂಡಿದ್ದರೆ ಅಸಿಸ್ಟೆಂಟ್ ಕುಕ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಇಲ್ಲಿ ನೇಮ್ನಲ್ಲಿ ಕುಕ್ ನೇಮ್ ಟೈಪ್ ಮಾಡಿ. ಡೇಟ್ ಆಫ್ ಬರ್ತಲ್ಲಿ ಪಿಕ್ ಡೇಟ್ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಲೆಂಡರ್ ಶೋ ಆಗ್ತಿರುತ್ತೆ. ಕ್ಯಾಲೆಂಡರ್ನಿಂದ ಈ ಕುಕ್ ಡೇಟ್ ಆಫ್ ಬರ್ತನ್ನು ಸೆಟ್ ಮಾಡಿಕೊಳ್ಳಿ. ನಂತರ ಜೆಂಡರ್ ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಮೊಬೈಲ್ ನಂಬರ್ ಟೈಪ್ ಮಾಡಿ. ಡೇಟ್ ಆಫ್ ಜಾಯ್ನಿಂಗ್ನಲ್ಲಿ ಇವರು ಜಾಯ್ನ್ ಆದ ಡೇಟ್ ನೀವು ಸೆಟ್ ಮಾಡಿಕೊಳ್ಳಿ. ಪಿಕ್ ಡೇಟ್ ಬಾಕ್ಸ್ ಕ್ಲಿಕ್ ಮಾಡಿ. ಸೊ ಈ ಒಂದು ಕ್ಯಾಲೆಂಡರ್ನಿಂದ ಜಾಯ್ನ್ ಡೇಟ್ ಸೆಟ್ ಮಾಡಿಕೊಳ್ಳಿ. ಆಧಾರ್ ನಂಬರ್ ಎಂಟ್ರಿ ಮಾಡಿ. ಸೋಷಿಯಲ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಳ್ಳೋದು. ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೋಷಿಯಲ್ ಕ್ಯಾಟಗರಿಯನ್ನು ಈ ಒಂದು ಡ್ರಾಪ್ ಡೌನ್ ಲಿಸ್ಟ್ನಿಂದ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಆಲ್ರೆಡಿ ರಿಜಿಸ್ಟರ್ಡ್ ಇನ್ ಬೆನಿಫಿಟ್ಸ್ ಅಂತ ಇರ್ತದೆ. ಸೆಲೆಕ್ಟ್ ಸ್ಕೀಮ್ ಈ ಒಂದು ಬಾಕ್ಸ್ ಮೇಲೆ ನೀವು ಟಚ್ ಮಾಡಿದಾಗ ಇಲ್ಲಿ ಸ್ಕೀಮ್ಗಳು ತೋರಿಸುತ್ತದೆ. ಸೊ ಈ ಒಂದು ಸ್ಕೀಮ್ನಲ್ಲಿ ಈ ಒಂದು ಕುಕ್ ಆಲ್ರೆಡಿ ಬೆನಿಫಿಷಿಯರಿ ಅಂತ ರಿಜಿಸ್ಟರ್ಡ್ ಆಗಿದ್ದರೆ ಇಲ್ಲಿ ತೋರಿಸ್ತಕ್ಕಂಥ ಒಂದು ಸ್ಕೀಮ್ಗಳಲ್ಲಿ ಇವರು ಯಾವ ಒಂದು ರಿಜಿಸ್ಟರ್ಡ್ ಆಗಿದ್ದಾರೆ ಅದನ್ನು ನೀವು ಡ್ರಾಪ್ ಡೌನ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಬ್ಯಾಂಕ್ ಡೀಟೇಲ್ಸಲ್ಲಿ ಈ ಅಡುಗೆ ಸಿಬ್ಬಂದಿಯವರ ಬ್ಯಾಂಕ್ ನೇಮ್ ಏನಿದೆ ಆ ಒಂದು ಬ್ಯಾಂಕ್ ನೇಮನ್ನು ಇಲ್ಲಿ ಒಂದು ಸೆಲೆಕ್ಟ್ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ತೋರಿಸ್ತಕ್ಕಂಥ ಬ್ಯಾಂಕ್ಗಳ ಲಿಸ್ಟಲ್ಲಿ ಇವರ ಒಂದು ಬ್ಯಾಂಕನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಬ್ರ್ಯಾಂಚ್ ನೇಮ್ ಮತ್ತು ಅಕೌಂಟ್ ಟೈಪ್ ಮತ್ತು ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಆಮೇಲೆ MICR ಕೋಡ್ ಈ ಒಂದು ಬ್ಯಾಂಕ್ ಡೀಟೇಲ್ಸನ್ನೆಲ್ಲ ಫಿಲ್ ಮಾಡಿ. ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಟು ಆ್ಯಡ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ನಾನ್ ಟೀಚಿಂಗ್ ಸ್ಟಾಫ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಪಾಪಲ್ಲಿ ಅವರ ಟೀಚಿಂಗ್ ಒಂದು ID ಸಮೇತ ನಿಮಗೆ ಇಲ್ಲಿ ಪಾಪಲ್ಲಿ ಡಿಸ್ಪ್ಲೇ ಆಗ್ತದೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ಈಗ ಏನೊಂದು ನಿಮ್ಮ ಕುಕ್ ಲಿಸ್ಟ್ ಇರ್ತದೆ ಇಲ್ಲಿ ಶೋ ಎಂಟ್ರೀಸ್ನಲ್ಲಿ ನೀವು ಆಲ್ ಅಂತ ಅಥವಾ 100 ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ಈ ಎಂಟ್ರೀಸಲ್ಲಿ ನೀವು ಆ್ಯಡ್ ಮಾಡಿರ್ತಕ್ಕಂತಹ ಸ್ಟಾಫ್ ಕುಕಿಂಗ್ ಸ್ಟಾಫ್ ಅವರ ನೇಮ್ ಆ್ಯಡ್ ಆಗಿರುವುದನ್ನು ನೋಡಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.